ಉಡುಪಿ ಜಿಲ್ಲೆಯಲ್ಲಿ ಕಳೆದ ಕೆಲವು ದಿನಗಳಿಂದ ಆಗುತ್ತಿರುವ ಅತಿವೃಷ್ಟಿ ಕಡಿಮೆ ಮಾಡುವುದಕ್ಕಾಗಿ ಸಂಪ್ರದಾಯದಂತೆ ಉಡುಪಿ ರಥಬೀದಿಯಲ್ಲಿರುವ ಅನಂತೇಶ್ವರ ದೇವಾಲಯದಲ್ಲಿ ಚಿತ್ರಾನ್ನ ಸೇವೆ ನಡೆಸಲಾಯಿತು. ಜಿಲ್ಲಾ ನಾಗರಿಕ ಸಮಿತಿಯ ಸಂಚಾಲಕ ನಿತ್ಯಾನಂದ ಒಳಕಾಡು ಅವರ ನೇತೃತ್ವದಲ್ಲಿ ನಡೆದ ಈ ಸೇವೆಯ ಸಂದರ್ಭದಲ್ಲಿ ಪರ್ಯಾಯ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಅವರು ಆಗಮಿಸಿ ಅನಂತೇಶ್ವರ ದೇವರಿಗೆ ವಿಶೇಷ ಪೂಜೆ ನೆರವೇರಿಸಿ ಪ್ರಾರ್ಥನೆ ಸಲ್ಲಿಸಿದರು. ನಂತರ ಮಾತನಾಡಿದ ಶ್ರೀಗಳು, ಅತಿವೃಷ್ಟಿಯಿಂದ ನಾನಾ ರೀತಿಯ ಅನಾಹುತಗಳು ನಾಡಿನಾದ್ಯಂತ ಸಂಭವಿಸುತ್ತಿವೆ. ಅವುಗಳನ್ನೆಲ್ಲ ಪರಿಹರಿಸಿ ಜನರಿಗೆ ನೆಮ್ಮದಿಯನ್ನು ನೀಡುವಂತೆ ಅನಂತೇಶ್ವರನಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ದೇವೆ ಎಂದರು. ಭಂಡಾರಿಕೇರಿ ಮಠದ ಶ್ರೀ ವಿದ್ವೇಷತೀರ್ಥ ಶ್ರೀಪಾದರು ಮತ್ತಿತರರು ಉಪಸ್ಥಿತರಿದ್ದರು. ಯಾರಿಗೆ ಗೌರವ ಅರ್ಹರಲ್ಲ ಅವರಿಗೆ ನಾವು ಗೌರವ ಕೊಡ್ತಾ ಇದ್ದೀವಿ, ಸ್ಥಾನಮಾನ ಕೊಡ್ತೇವೆ. ಸ್ಥಾನಮಾನ ಕೊಡಲಿಕ್ಕೆ ಅರ್ಹರಾದರೆ ಸ್ಥಾನಮಾನ ಕೊಡ್ತಾ ಇಲ್ಲ. ಇದರಿಂದಾಗಿ ಏನಾಗುತ್ತೆ ಅಂದರೆ ತೀನಿ ತಂತ್ರ ಭವಿಷ್ಯಂತೆ, ಅತಿವೃಷ್ಟಿ, ಅನಾವೃಷ್ಟಿ, ಇರುಳು, ದುರ್ಭಿಕ್ಷ, ಮರಣ, ಭಯ. ಅದರಿಂದಾಗಿ ಯೋಗ್ಯರಿಗೆ ಸ್ಥಾನಮಾನ ಕೊಟ್ಟು ಅಯೋಗ್ಯರಿಗೆ ಸ್ಥಾನಮಾನವು ದೂರ ಇದ್ದರೆ ಮಾತ್ರ ದೇಶ ಸುಭಿಕ್ಷೆ ಆಗುತ್ತೆ. ಅದು ಹಿರಿಯರು ಹೇಳಿದ ಮಾತು. ಅದರ ಬಗ್ಗೆ ಬಹಳ ಎಲ್ಲ ಆಡಳಿತ ಸೂತ್ರಗಳ ಬಗ್ಗೆ ಎಚ್ಚರಿಕೆಯಿಂದಿದ್ದರೆ ಲೋಕ ಸುಭಿಕ್ಷೆ ಆಗುತ್ತೆ. ಮುಂದೆ ಮೀಡಿಯಾದವರು ಆರ್ಭಟ ಅಂತ ಹೇಳಬೇಡಿ, ಯಾವಾಗಲೂ ಹೇಳಬೇಕು ಅಂತ ನಡೀತೀವಿ. ಹೇಳಿ, ನೀವು ಯಾರು ಪತ್ರಿಕೆ ಗೊತ್ತಿಲ್ಲ, ಇಂದ್ರ ಆರ್ಭಟ ಅಂತ ಹೇಳಬೇಕು, ಆರ್ಭಟ ಅಲ್ಲ. ಅದು ತಪ್ಪು ಅಂತ ಹೇಳುವ ಎಲ್ಲ ನಾಗರಿಕರು ಸೇರಿ ಭಕ್ತರು ಸೇರಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇವೆ. ಲೋಕದಲ್ಲಿ ಅತಿವೃಷ್ಟಿಯಿಂದ ಆಗತಕ್ಕಂತಹ ಅನಾಹುತಗಳು ಏನಿದೆ ಅದನ್ನು ನಿಲ್ಲಬೇಕು. ದೇವರ ಕೃಪೆಯಿಂದ ಎಲ್ಲ ಜನರಿಗೂ ಕೂಡ ಒಂದು ಶಾಂತಿ, ನೆಮ್ಮದಿ ಸಿಗಬೇಕು ಎಂಬ ಪ್ರಾರ್ಥನೆಯನ್ನು ನಮ್ಮ ನಿತ್ಯಾನಂದ ಒಳಕಾಡು ಅವರ ನೇತೃತ್ವದಲ್ಲಿ ನಾವು ಇವತ್ತು ಸಲ್ಲಿಸಿದ್ದು. ಅದರ ಪ್ರಯುಕ್ತ ಅನಂತೇಶ್ವರ ದೇವರಿಗೆ ಸಂಪ್ರದಾಯದಂತೆ ಚಿತ್ರಾನ್ನ ಸಮರ್ಪಣೆಯನ್ನು ಕೂಡ ನಾವು ಮಾಡಿದ್ದೇವೆ. ಈ ವೃಷ್ಟಿಯಿಂದ ಇದು ಜಗತ್ತಿಗೆ ಹಾನಿಯಾಗಬಾರದು. ಅನಂತೇಶ್ವರ ದೇವರು ವೃಷ್ಟಿ ದೇವರು ಅಂತ ಹೇಳಿ ಪ್ರಸಿದ್ಧರಾಗಿದ್ದಾರೆ. ಇಲ್ಲಿ ಬಂದು ಚಿತ್ರಾನ್ನ ಸಮರ್ಪಣೆ ಮಾಡಿದರೆ ಅತಿವೃಷ್ಟಿಯು ಕಡಿಮೆ ಆಗ್ತದೆ. ಅದೇ ರೀತಿ ಸಿಯಾಳ ಅಭಿಷೇಕ ಮಾಡಿದರೆ ಆವಾಗ ಮಳೆಯೂ ಕೂಡ ಬರುತ್ತದೆ. ಹೀಗಾಗಿ ಮಳೆಯನ್ನು ನಿಯಂತ್ರಣ ಮಾಡತಕ್ಕಂತಹ ದೇವರು ಅನಂತೇಶ್ವರ ದೇವರಾಗಿದ್ದಾರೆ. ಅವರ ಸನ್ನಿಧಾನದಲ್ಲಿ ಎಲ್ಲರೂ ಬಂದು ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಅವರ ಆಜ್ಞೆಯಂತೆ ಇಂದ್ರದೇವರು ಮಳೆಯನ್ನು ಕೊಂಡರು. ಇವತ್ತು ಅನೇಕ ಮಾಧ್ಯಮಗಳಲ್ಲಿ ಒಂದು ತಪ್ಪು ಕಲ್ಪನೆ ಬಂದಿದೆ, ವರುಣನ ಆರ್ಭಟ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದರೆ ಶಾಸ್ತ್ರದ ಪ್ರಕಾರ ಮಳೆಯನ್ನು ಕೊಡುವರು ಇಂದ್ರದೇವರು. ಗೋವರ್ಧನಗಿರಿಯಲ್ಲಿ ಕೂಡ ಇಂದ್ರನೇ ಮಳೆಯನ್ನು ಕೊಡುವರು. ಹಾಗಾಗಿ ನಾವು ಬಹುಶಃ ಇಂದ್ರದೇವರ ಒಂದು ಅಧಿಕಾರವನ್ನು ವರುಣದೇವರಲ್ಲಿ ನಾವು ನಮೂದಿಸುವುದರಿಂದ ಇಂದ್ರದೇವರಿಗೂ ಕೋಪ, ಅವರಿಗೂ ಅಸಮಾಧಾನ, ವರುಣನಿಗೂ ಅಸಮಾಧಾನ, ಇಂದ್ರನಿಗೂ ಅಸಮಾಧಾನ. ಹಾಗಾಗಿ ಇನ್ನು ಮುಂದೆ ಪತ್ರಿಕಾಕರ್ತರು ಇಲ್ಲೇ ನಾವು ಯಾವಾಗಲೂ ಹೇಳಬೇಕೆಂದು ಮಾಡಿದ್ದೇವೆ, ಇಂದ್ರವೃಷ್ಟಿ, ಇಂದ್ರನ ಆರ್ಭಟ ಅಂತ ಹೇಳಬೇಕು, ವರುಣನ ಆರ್ಭಟ ಅಲ್ಲ. ಹಾಗಾಗಿ ಇಂದ್ರನ ಪ್ರಾರ್ಥನೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಭಂಡಾರಿಕೇರಿ ಮಠದ ಶ್ರೀ ವಿದ್ವೇಷತೀರ್ಥರು ಕೂಡ ಪ್ರಾರ್ಥನೆಯಲ್ಲಿ ಯೋಗ್ಯರಿಗೆ ಇದು ಅಪೂಜ್ಯೋ ಪೂಜ್ಯತೆ ಯತ್ರ ಪೂಜ್ಯೋ. ನಾವು ಒಂದು 10 ವರ್ಷದ ಹಿಂದೆಯೂ ಕೂಡ ಮಳೆ ಬರಲಿಲ್ಲ ಅಂತ ಹೇಳಿ ಈ ಸಾಂಪ್ರದಾಯಿಕವಾಗಿ ಕಪ್ಪೆ ಮದುವೆಯನ್ನು ಕೂಡ ನಾವು ಮಾಡಿತ್ತು. ಆ ಕಪ್ಪೆ ಮದುವೆ ಮಾಡಿದ ಸಂದರ್ಭದಲ್ಲಿ ಬಹಳಷ್ಟು ಮಳೆಯು ಬಂದು, ನಮ್ಮ ಬೇಕಾದಷ್ಟು ಮಳೆಯು ಬಂದು
ತೀರಾ ಜಾಸ್ತಿ ಆದ ಕಾರಣ ಪುನಃ ಜನರು ಹೇಳಿದರು ಕಪ್ಪೆಗೆ ಮದುವೆ ಮಾಡಿದ್ದೀರಿ ಮಾರ್ರೆ ನೀವು, ಅದಕ್ಕೆ ಡಿವೋರ್ಸ್ ಮಾಡಬೇಕಂತ ಹೇಳಿದರು. ಅದಕ್ಕೆ ನಾನು ಅದಕ್ಕೆ ಒಪ್ಪದೆ, ಅದಕ್ಕೆ ಅದು ಕ್ರಮ ಅಲ್ಲದು. ಮತ್ತು ಅದಕ್ಕೆ ಪುನಃ ಅದಕ್ಕೆ ನಾವು ಬಹಳ ಆದ ಕಾರಣ ನಾವು ಇದೇ ರೀತಿಯಾಗಿ ಒಂದು ಚಿತ್ರಾನ್ನ ಸೇವೆಯನ್ನು ಸಮರ್ಪಿಸಿದ್ದೇವೆ. ಆದ ನಂತರ ಅದಕ್ಕೆ ಬೇಕಾಗುವ ರೀತಿಯಲ್ಲಿ ದೇವರು ಅದಕ್ಕೆ ನಮಗೆ ಆಶೀರ್ವಾದವನ್ನು ಕೊಟ್ಟಿದ್ದಾರೆ. ಹಾಗೆ ಈ ಬಾರಿಯೂ ಕೂಡ ಮಳೆ ಸಿಕ್ಕಾಪಟ್ಟಾದ ಕಾರಣ ನಮ್ಮ ಜಿಲ್ಲೆ ಅಲ್ಲದೆ ಕೂಡ ರಾಜ್ಯಗಳಲ್ಲಿ, ಹೊರ ರಾಜ್ಯಗಳಲ್ಲಿಯೂ ಕೂಡ ಬಹಳಷ್ಟು ಮಳೆ ಇದ್ದ ಕಾರಣ ನಾವು ಇವತ್ತು ಎಲ್ಲ ರಾಜ್ಯಗಳಿಗೂ ಕೂಡ, ಎಲ್ಲ ದೇಶಗಳಿಗೂ ಕೂಡ ಒಂದು ಮಳೆಯ ಪ್ರಮಾಣ ಕಡಿಮೆಯಾಗಿ ಜನರು ಎಲ್ಲರೂ ಸುವ್ಯವಸ್ಥಿತವಾಗಿ ಜನ ಇರಲಿ ಎಂಬ ಇದರಿಂದ ನಾವು ಇಲ್ಲಿ ಸುಪ್ರಸಿದ್ಧವಾದಂಥ ಅನಂತೇಶ್ವರ ದೇವಸ್ಥಾನಕ್ಕೆ ನಾವು ಇವತ್ತು ಚಿತ್ರಾನ್ನ ಸೇವೆಯನ್ನು ನಾವು ಇವತ್ತು ಕಲಿತೀವಿ. ಇದರ ಬಗ್ಗೆ ನಾವು ಕೂಡ ಸ್ವಾಮೀಜಿಯವರು, ನಮ್ಮ ಪರ್ಯಾಯ ಮಠಾಧೀಶ ಸ್ವಾಮೀಜಿಯವರು ಅಲ್ಲದೆ ನಮ್ಮ ಅನಂತೇಶ್ವರ ದೇವಸ್ಥಾನದ ಮುಖ್ಯಸ್ಥರಾಗಿರುವಂತಹ ನಮ್ಮ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರು ಕೂಡ ಇದಕ್ಕೆ ಭಾಗಿಯಾಗಿ ಸಂಪೂರ್ಣ ಇದಕ್ಕೆ ಬೆಂಬಲವನ್ನು ಕೊಟ್ಟು ನಮಗೆ ಪೂಜೆಗೆ ಬಹಳ ಸಹಕರಿಸಿದ್ದಾರೆ. ಅವರಿಗೂ ಕೂಡ ನಾನು ನಮ್ಮ ಸಮಿತಿ ಪರವಾಗಿ ನಮಗೆ ಇವತ್ತು ಉಡುಪಿ ಅನಂತೇಶ್ವರ ದೇವಸ್ಥಾನದ ಸನ್ನಿಧಾನದಲ್ಲಿ ಎಲ್ಲ ನಾಗರಿಕರು ಸೇರಿ, ಭಕ್ತರು ಸೇರಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇವೆ. ಲೋಕದಲ್ಲಿ ಅತಿವೃಷ್ಟಿಯಿಂದ ಆಗತಕ್ಕಂತಹ ಅನಾಹುತಗಳೇನಿದೆ ಅದೆಲ್ಲ ನಿಲ್ಲಬೇಕು. ದೇವರ ಕೃಪೆಯಿಂದ ಎಲ್ಲ ಜನರಿಗೂ ಕೂಡ ಒಂದು ಶಾಂತಿ, ನೆಮ್ಮದಿ ಸಿಗಬೇಕು ಎಂಬ ಪ್ರಾರ್ಥನೆಯನ್ನು ನಮ್ಮ ನಿತ್ಯಾನಂದ ಅವರ ನೇತೃತ್ವದಲ್ಲಿ ನಾವು ಇವತ್ತು ಸಲ್ಲಿಸಿದ್ದು. ಅದರ ಪ್ರಯುಕ್ತ ಅನಂತೇಶ್ವರ ದೇವರಿಗೆ ಸಂಪ್ರದಾಯದಂತೆ ಚಿತ್ರಾನ್ನ ಸಮರ್ಪಣೆಯನ್ನು ಕೂಡ ನಾವು ಮಾಡಿದ್ದೇವೆ. ಈ ವೃಷ್ಟಿಯಿಂದ ಇದು ಜಗತ್ತಿಗೆ ಹಾನಿಯಾಗಬಾರದು. ಅನಂತೇಶ್ವರ ದೇವರು ವೃಷ್ಟಿ ದೇವರು ಅಂತ ಹೇಳಿ ಪ್ರಸಿದ್ಧರಾಗಿದ್ದಾರೆ. ಇಲ್ಲಿ ಬಂದು ಚಿತ್ರಾನ್ನ ಸಮರ್ಪಣೆ ಮಾಡಿದರೆ ಅತಿವೃಷ್ಟಿಯು ಕಡಿಮೆಯಾಗ್ತದೆ. ಅದೇ ರೀತಿ ಸಿಯಾಳ ಅಭಿಷೇಕ ಮಾಡಿದರೆ ಆವಾಗ ಮಳೆಯೂ ಕೂಡ ಬರುತ್ತದೆ. ಹೀಗಾಗಿ ಮಳೆಯನ್ನು ನಿಯಂತ್ರಣ ಮಾಡತಕ್ಕಂಥ ದೇವರು ಅನಂತೇಶ್ವರ ದೇವರಾಗಿದ್ದಾರೆ. ಅವರ ಸನ್ನಿಧಾನದಲ್ಲಿ ಎಲ್ಲರೂ ಬಂದು ನಾವು ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಅವರ ಆಜ್ಞೆಯಂತೆ ಇಂದ್ರದೇವರು ಮಳೆಯನ್ನು ಕೊಡುತ್ತಾರೆ. ಇವತ್ತು ಅನೇಕ ಮಾಧ್ಯಮಗಳಲ್ಲಿ ಒಂದು ತಪ್ಪು ಕಲ್ಪನೆ ಬಂದಿದೆ, ವರುಣನ ಆರ್ಭಟ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದರೆ ಶಾಸ್ತ್ರದ ಪ್ರಕಾರ ಮಳೆಯನ್ನು ಕೊಡುವವರು ಇಂದ್ರದೇವರು. ಗೋವರ್ಧನಗಿರಿಯಲ್ಲಿಯೂ ಕೂಡ ಇಂದ್ರನೇ ಮಳೆಯನ್ನು ಕೊಡುವರು. ಹಾಗಾಗಿ ನಾವು ಬಹುಶಃ ಇಂದ್ರದೇವರ ಒಂದು ಅಧಿಕಾರವನ್ನು ವರುಣದೇವರಲ್ಲಿ ನಾವು ನಮೂದಿಸುವುದರಿಂದ ಇಂದ್ರದೇವರಿಗೂ ಕೋಪ, ಅಸಮಾಧಾನ, ಇಂದ್ರನಿಗೂ ಅಸಮಾಧಾನ. ಹಾಗಾಗಿ ಇನ್ನು ಮುಂದೆ ಪತ್ರಿಕಾಕರ್ತರು ಯಾವಾಗಲೂ ಹೇಳಬೇಕಂತ ಮಾಡಿದ್ದೇವೆ, ಇಂದ್ರ ವೃಷ್ಟಿ, ಇಂದ್ರನ ಆರ್ಭಟ ಅಂತ ಹೇಳಬೇಕು, ವರುಣನ ಆರ್ಭಟ ಅಲ್ಲ. ಹಾಗಾಗಿ ಇಂದ್ರನ ಪ್ರಾರ್ಥನೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಭಂಡಾರಕೆರೆ ಮಠದ ಶ್ರೀ ವಿಜಯ ತೀರ್ಥರು ಕೂಡ ಪ್ರಾರ್ಥನೆಯಲ್ಲಿ ಭಾಗಿಯಾಗಿದ್ದು ಯೋಗ್ಯರಿಗೆ ತುಂಬ ಸಂತೋಷ. ಇದು ಅಪೂಜ್ಯೋ ಪೂಜ್ಯತೆ ಯತ್ರ ಪೂಜ್ಯೋ ಯತ್ರ ಅವಮಾನಿತಃ ದೀನಿ ತತ್ರ ಭವಿಷ್ಯಂತಿ ದುರ್ಭಿಕ್ಷಂ ಮರಣಮಯ. ಯಾರಿಗೆ ಗೌರವ ಅರ್ಹರಲ್ಲ ಅವರಿಗೆ ನಾವು ಗೌರವ ಕೊಡ್ತಾ ಇದ್ದೀವಿ, ಸ್ಥಾನಮಾನ ಕೊಡ್ತೇವೆ. ಸ್ಥಾನಮಾನ ಕೊಡಲಿಕ್ಕೆ ಅರ್ಹರಾದರೆ ಸ್ಥಾನಮಾನ ಕೊಡ್ತಾ ಇಲ್ಲ. ಇದರಿಂದಾಗಿ ಏನಾಗುತ್ತೆ ಅಂದರೆ ದೀನಿ ತತ್ರ ಭವಿಷ್ಯಂತಿ, ಅತಿವೃಷ್ಟಿ, ಅನಾವೃಷ್ಟಿ, ತೀವ್ರ ದುರ್ಭಿಕ್ಷ, ಮರಣ, ಭಯ. ಅದರಿಂದಾಗಿ ಯೋಗ್ಯರಿಗೆ ಸ್ಥಾನಮಾನ ಕೊಟ್ಟು ಅಯೋಗ್ಯರಿಗೆ ಸ್ಥಾನಮಾನ ದೂರ ಇದ್ದರೆ ಮಾತ್ರ ದೇಶ ಸುಭಿಕ್ಷೆ ಆಗುತ್ತೆ. ಅದು ಹಿರಿಯರು ಹೇಳಿದ ಮಾತ್ರ. ಅದ್ರ ಬಗ್ಗೆ ಬಹಳ ಎಲ್ಲ ಆಡಳಿತ ಸೂತ್ರಗಳ ಬಗ್ಗೆ ಎಚ್ಚರಿಕೆಯಲ್ಲಿದ್ದರೆ ಲೋಕ ಸುಭಿಕ್ಷೆ ಆಗುತ್ತೆ. ಇನ್ನು ಮುಂದೆ ಮೀಡಿಯಾದವರು ವರುಣನ ಆರ್ಭಟ ಇಂದ್ರನ ಆರ್ಭಟ ಅಂತ ಹೇಳಬೇಕು. ಯಾವಾಗ ಹೇಳಬೇಕಂತ ಮಾಡಿದ್ದೇವೆ ಹೇಳಿ. ನೀವು ಯಾರು ಪತ್ರಿಕೆ ಗೊತ್ತಿಲ್ಲ.